ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈಗಾಗಲೇ ರಿವ್ಯಾಲ್ಯೂಷನ್ಸ್ ಬಗ್ಗೆ ನೀವು ಸುಮಾರು ಕಾಮೆಂಟ್ಸ್ಗಳನ್ನು ಹಾಕ್ತಾ ಇದ್ದು, ನಾನು ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಪ್ಯಾರಾಮೆಡಿಕಲ್ ಬೋರ್ಡಿಗೆ ಮತ್ತು ಸಂಬಂಧಪಟ್ಟಂಥ ಒಂದು ಡಿಪಾರ್ಟ್ಮೆಂಟವರು ಕೂಡ. ಈಗಾಗಲೇ ರಿವ್ಯಾಲ್ಯೂಷನ್ಸ್ ಪೇಪರ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲ ಒಂದು ಸೆಂಟರ್ಗಳಲ್ಲಿ ಕೂಡ ಮಾಹಿತಿ ಬಂದಿರೋದೇನೆಂದರೆ ನಿಮ್ಮ ಪೇಪರ್ಗಳು ವ್ಯಾಲ್ಯೂಯೇಷನ್ ಮಾಡೋದು ಕಂಪ್ಲೀಟ್ ಆಗಿದೆ. ಇವಾಗ ಒಂದು 5 ಡೇಸ್ ಆಯಿತು. ಸೊ ವಿತಿನ್ ದ ಒಂದು 10 ಡೇಸ್ ಒಳಗಡೆ ಏನಾಗ್ಬೋದು, ಒಂದು ರಿಸಲ್ಟನ್ನ ಡಿಸ್ಪ್ಲೇ ಕೂಡ ಮಾಡ್ಬೋದು. ನನಗನಿಸಿದ ಮಟ್ಟಿಗೆ ಮೇ ಬಿ ಈ ಮಂತ್ ಎಂಡಿಂಗಲ್ಲಿ ನನ್ನ ಎಕ್ಸೆಪ್ಟೇಷನ್ ಇದೆ 29 ಒಳಗಡೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು ಅಂತ. ಯಾಕಂದರೆ ಆಲ್ರೆಡಿ ರಿವ್ಯಾಲ್ಯೂಷನ್ಸ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ ಕೇಸ್ ಆಫ್ ಏನೋ ಒಂದು ಡಿಲೇ ಆಗಿದೆಯಪ್ಪ ಅಂತಂದರೆ ನಿಮ್ಮ ನೆಕ್ಸ್ಟ್ ವೀಕ್ ಫಸ್ಟ್ ವೀಕಲ್ಲಿ, ಅಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ನಿಮಗೆ ರಿಸಲ್ಟ್ 99% ಆಗುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲಿ ರಿಸಲ್ಟ್ ಆಗ್ಬೋದು. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಮತ್ತು ಸರ್ವರ್ ಇವಾಗ ನೀವು ರಿವ್ಯಾಲ್ಯೂಷನ್ ಇಲ್ಲಿ ಒಂದಿದೆ ನೋಡಿ, ಈ ಭಾಗದಲ್ಲಿ ರಿವ್ಯಾಲ್ಯೂಷನ್ಗೆ ಹೋಗಿ ನೀವು ನೋಡಿದಾಗ ಇಲ್ಲಿ ಕೆಳಭಾಗದಲ್ಲಿ ರಿವ್ಯಾಲ್ಯೂಷನ್ ಕ್ಲಿಕ್ ಮಾಡಿದರೆ ಅದು ಸರ್ವರ್ ಬಿಸಿ ಬರ್ತಾಯಿದೆ. ಅಂದರೆ ಅದು ಅಪ್ಡೇಟ್ ನಿಮ್ಗೆ ಗೊತ್ತಿರುವ ಹಾಗೆ ಅಪ್ಡೇಟ್ ಆಗಬೇಕಂದ್ರೆ ಸರ್ವರ್ ಬಿಸಿ ಬಂದೇ ಬರುತ್ತೆ. ಸೊ ಅದು ಯಾವಾಗ ಕ್ಲಿಯರ್ ಆಗುತ್ತೆ ನೋಡಬೇಕು. ನಾನು ಕೂಡ ಪ್ರಯತ್ನ ಮಾಡ್ತಿರ್ತೇನೆ, ಡೈಲಿ ಚೆಕ್ ಮಾಡ್ತಾನೆ ಇರ್ತೇನೆ. ಹಾಗೇನೋ ಕಂಡು ಬಂದರೆ ಡೆಫಿನೆಟಾಗಿ ನಿಮ್ಗೆ ಕೂಡ ಇನ್ಫಾರ್ಮೇಷನ್ ಕೊಡ್ತೇನೆ.